ಹಾಯ್ ಎಲ್ಲರಿಗೂ. ನಮ್ಮ ಮನೇಲಿ ಇವತ್ತು ಎಗ್ ಫ್ರೈಡ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಈಗ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮೊದಲಿಗೆ 3 ಆನಿಯನ್ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಬೇಕು, ಮತ್ತು ಒಂದು ಟೊಮೆಟೊ ಕಟ್ ಮಾಡ್ಕೊಬೇಕು. ಈಗ 5 ಹಸಿಮೆಣಸಿನ್ಕಾಯಿ ತೊಗೊಂಡು ಕಟ್ ಮಾಡ್ಕೊಬೇಕು, ಮತ್ತು ಕೊತ್ತಂಬರಿ ಪುದೀನ ಚೆನ್ನಾಗಿ ತೊಳೆದು ಅದನ್ನು ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಬೇಕು. ಈಗ ಕ್ಯಾಪ್ಸಿಕಮ್ ಹಾಫ್ ಮಾತ್ರ ತೊಗೊಂಡು ಕಟ್ ಮಾಡ್ಕೊಬೇಕು. ಈಗ ಸ್ಟವ್ ಮೇಲೆ ಕಡಾಯಿ ಇಟ್ಟು ಕಡಾಯಿ ಹೀಟ್ ಆದಮೇಲೆ 100 ಗ್ರಾಮ್ ಆಗೋಷ್ಟು ಎಣ್ಣೆ ಹಾಕಬೇಕು. ಕಡಾಯಿಗೆ ಹಾಕಿದ ನಂತರ ಈಗ ಎಣ್ಣೆ ಕಾದಿದೆ. ಈಗ ಆನಿಯನ್ ಹಾಕ್ತಾ ಇದ್ದೀನಿ. ಆನಿಯನ್ ಹಾಕಿದ ನಂತರ ಅದು ಒಂದು ಸ್ವಲ್ಪ ತಿರುಗಿ ಕೊಡಬೇಕು. ಮತ್ತೆ ಈಗ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಈಗ ಹಸಿಮೆಣಸಿನ್ಕಾಯಿ ಸಣ್ಣಗೆ ಹಚ್ಚಿಟ್ಕೊಂಡಿರುವ ಹಸಿಮೆಣಸಿನ್ಕಾಯಿ ಅದನ್ನು ಒಂದು ಸ್ವಲ್ಪ ತಿರುಗಬೇಕು. ಈಗ ಟೊಮೆಟೊ, ಈಗ ಕ್ಯಾಪ್ಸಿಕಮ್ ಲಾಸ್ಟಲ್ಲಿ ಹಾಕ್ತೀನಿ. ಎಲ್ಲ ಫ್ರೈ ಆದ್ಮೇಲೆ ಎಲ್ಲ ಹಾಕಿ ಸ್ವಲ್ಪ ತಿರುಗಿ ಕೊಡಬೇಕು. ನಾನು 6 ಮೊಟ್ಟೆ ತೊಗೊಂಡಿದ್ದೀನಿ ಹಾಫ್ kg ಅಕ್ಕಿಗೆ. ಈಗ ಅರಿಶಿನ ಹಾಫ್ ಸ್ಪೂನ್ ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕ್ತಾ ಇಲ್ಲ ನಾನು, ಸ್ವಲ್ಪ ಕಲರ್ ಮಾತ್ರ ಅಷ್ಟೇ. ಅದು ಅರಿಶಿನ ಅದು ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ನೀವೇ. ಮತ್ತೆ ಸೈಡಲ್ಲಿ ಹಾಫ್ kg ರೈಸ್ ಇಟ್ಟಿದ್ದೀನಿ. ಅದು ಕುಕ್ಕರ್ಗೆ ವಿಸಿಲ್ ಹಾಕಬಾರ್ದು, ವಿಸಿಲ್ ಹಾಕ್ತೀರಾ ಮಾಡಬೇಕು, ಗಂಜಿ ಬಗ್ಸ್ಕೊಬೇಕು ನಾವು ಎಗ್ ಫ್ರೈಡ್ ರೈಸ್ ಮಾಡ್ಬೇಕಂದ್ರೆ. ಈಗ 1 ಸ್ಪೂನ್ ಸಾಲ್ಟ್ ಹಾಕ್ತಾ ಇದ್ದೀನಿ. ರೈಸ್ ಉದುರುದುರ್ಗ ಬಂದ್ರೇನೆ ಎಗ್ ಫ್ರೈಡ್ ರೈಸ್ ಚೆನ್ನಾಗಿ ಬರುತ್ತೆ, ಮೆತ್ತಗೆ ಮುದ್ದೆ ಥರ ಅನ್ನ ಮಾಡೋದು ಚೆನ್ನಾಗಿಲ್ಲ. ಈಗ ಆ ಮೊಟ್ಟೆ ಹಾಕ್ತಾ ಇದ್ದೀನಿ. ಅರ್ಧ kg ಅಕ್ಕಿಗೆ 6 ಮೊಟ್ಟೆ ಹಾಕ್ತಾ ಇದ್ದೀನಿ ನಾನು. ಮೊಟ್ಟೆ ಒಂದು ಸ್ವಲ್ಪ ಜಾಸ್ತಿ ಚೆನ್ನಾಗಿದ್ರೇನೆ ಅದು. ಮೊಟ್ಟೆ ಚೆನ್ನಾಗಿ ತಿರುಗಬಾರ್ದು, ಅದು ಚೆನ್ನಾಗಿ ನುಣ್ಣಗೆ ಆಗಬಾರ್ದು, ಸ್ವಲ್ಪ ಉಂಡೆ ಉಂಡೆ ಕ್ರಿಸ್ಪಿ ಥರ ಇರಬೇಕು. ಅದು ತುಂಬ ಟೇಸ್ಟಿಯಾಗಿರುತ್ತೆ, ತಿನ್ನೋಕ್ಕೆ ರುಚಿಯಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅದು ತಿರುಗಕ್ಕೆ ಹೋಗಿ ಸೌಟೆ ಬಿದ್ದೋಗ್ತಾ ಇದೆ ಈಗ ನಮ್ಗೆ ಅಚ್ಚಾರ. ಈಗ ನಾನು ಫಸ್ಟ್ ಕರಿಬೇವು ಹಾಕಬೇಕಾಗಿತ್ತು, ಕರಿಬೇವು ಮರ್ತೋದೆ, ಈಗ ಹಾಕ್ತಾ ಇದ್ದೀನಿ ಮೊಟ್ಟೆ ಹಾಕಿದ್ಮೇಲೆ. ಈಗ ನಾನು ತಿರುಗಿ ಕೊಟ್ಟ ನಂತರ ಗರಂ ಮಸಾಲೆ 1 ಪ್ಯಾಕೆಟ್ ಹಾಕ್ತಾ ಇದ್ದೀನಿ. ಅದು ಚಿಕ್ಕದೇ ಅದಲ್ವ ಪ್ಯಾಕೆಟ್, ಅದು ಫುಲ್ಲು ಹಾಕ್ಬಿಡ್ತಾ ಇದ್ದೀನಿ. ಈಗ ಖಾರದ ಪುಡಿ 1 ಸ್ಪೂನು, ಸ್ವಲ್ಪ ಖಾರ ಇರಲಿ, ನನ್ನ ಮಗಳು ತಿನ್ನಲ್ಲ, ನಾವೇ ತಿನ್ನೋದು, ನಮಗೆ ಮಾಡ್ಕೊತಾ ಇರೋದು ಅಂತ 1 ಸ್ಪೂನ್ ಹಾಕಿದ್ದೀನಿ. ಈಗ ಧನಿಯಾ ಪೌಡರ್ ಅರ್ಧ ಸ್ಪೂನ್, ಈಗ ರೈಸು ಮಿಕ್ಸ್ ಮಾಡ್ತಾ ಇದ್ದೀನಿ. ಅರ್ಧ kg ಆದಷ್ಟು ರೈಸ್ ಮಾಡ್ಕೊಂಡಿದ್ದೀನಿ. ಈಗ ಅರ್ಧ kgನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏನೇ ಮಾಡಿದ್ರು ಎಲ್ಲ ಒಂದು ಹದವಾಗಿರಬೇಕು, ಎಲ್ಲ ಕರೆಕ್ಟಾಗಿರಬೇಕು, ಇಲ್ಲ ಒಂದು ಜಾಸ್ತಿ ಆಗಬಾರ್ದು, ಒಂದು ಕಮ್ಮಿ ಆಗಬಾರ್ದು. ಹಂಗೆಲ್ಲ ಆದರೆ ಎಲ್ಲ ಏನಾದರೂ ಮಿಸ್ಟೇಕ್ ಆಗಿಬಿಡುತ್ತೆ. ನೋಡ್ಕೊಳ್ಬೇಕು, ನಾವು ಐಡಿಯಾದಿಂದ ಮಾಡ್ಕೊಬೇಕು. ಏನೇ ಒಂದು ಅಡುಗೆ ಮಾಡಿದ್ರು ಯಾರು ಬೇಕಾದರೂ ಮಾಡ್ಬೋದು. ಬ್ಯಾಚುಲರ್ಸು ಬೇಗ ಬೇಕಂದರೆ ಒಂದು 5 ನಿಮಿಷಕ್ಕೆ ಎಗ್ ರೈಸ್ ಮಾಡ್ಕೊಂಡು ತಿನ್ಬೋದು. ಮತ್ತು ಈಗ ಕಲಿಯೋ ಮಕ್ಕಳು ಸಹ ಬೇಗನೆ ಕಲ್ತ್ಕೊಬೋದು. 5 ನಿಮಿಷಕ್ಕೆ ಆಗೋಗ್ಬಿಡುತ್ತೆ ಎಗ್ ಫ್ರೈಡ್ ರೈಸ್. ರೈಸ್ ಆಗಿದ್ರೆ ಎಷ್ಟೊತ್ತು 5 ನಿಮಿಷ ಅಷ್ಟೇ ಎಗ್ ರೈಸ್ ಮಾಡೋದು, ತುಂಬ ಈಸಿಯಾಗಿ ಮಾಡ್ಬೋದು. ಈಗ ನಾನು ಪೆಪ್ಪರ್ ಪೌಡರ್ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ತಾ ಇದ್ದೀನಿ.
ಆಮೇಲೆ ಆನಿಯನ್ನು ಕಟ್ ಮಾಡ್ಕೊಂಡಿರೋದು ಎಲ್ಲ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಕಲರ್ಫುಲ್ಲಾಗಿ ಕಾಣಲಿ ಅಂತ. ಈಗ ಕೊತ್ತಂಬರಿ ಪುದೀನ ಸಣ್ಣಗೆ ಹಚ್ಚಿಟ್ಟಿರುವ ಅದ್ರ ಮೇಲೆ ಹಾಕ್ತಾಯಿದ್ದೀನಿ ಎಗ್ ರೈಸ್ ಮೇಲೆ. ಈಗ ಸ್ವಲ್ಪ ತಿರುವು ಕೊಡ್ತೀನಿ. ಅಡುಗೆ ಮಾಡೋದು ಕಷ್ಟ ಅನ್ಕೊಬೋದು. ಯಾವತ್ತೂ ಖುಷಿಯಾಗಿ ನಾವು ಅಡುಗೆ ಮಾಡಬೇಕು. ಅವಿಗೆ ಅಡುಗೆ ಏನು ಮಾಡಿದ್ರು ರುಚಿಯಾಗಿ ಬರೋದು. ನೋಡಿ, ಎಗ್ ರೈಸ್ ರೆಡಿ ಇದೆ. ಸೂಪರಾಗಿ ಕಲರ್ಫುಲ್ಲಾಗಿದೆ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ, ನೀವೇ ನೋಡಿ ನಾನು ಹೇಳೋದಲ್ಲ. ನಾನು ಹೆಂಗೆ ಮಾಡಿದ್ದೀನಿ ಅಂತ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಲು. ಮತ್ತು ಏನಾದರೂ ತಪ್ಪು ಇದ್ದರೆ ಕಮೆಂಟಲ್ಲಿ ತಿಳಿಸ್ಬಿಡಿ. ಕಮೆಂಟಲ್ಲಿ ತಿಳಿಸಿ ಅಂತಲ್ಲ, ಉಪ್ಪಾಗಿ ತಿದ್ಕೊತೀರಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ.